ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ಆಲ್ರೆಡಿ ನೀಟ್ 2026 ರೀನೀಟ್ 2026 ಎಕ್ಸಾಮನ್ನು ಕಂಪ್ಲೀಟ್ ಮಾಡಿರಿ ಮತ್ತು ನಿಮ್ಮ ಹಾರ್ಡ್ ವರ್ಕ್ದಿಂದನ ಮತ್ತು ಆಲ್ರೆಡಿ ಮಾರ್ಕ್ಸನ್ನು ಕೂಡ ಕೌಂಟ್ ಮಾಡಿ ಇಟ್ಕೊಂಡಿರ್ತೀರ. ಮತ್ತು ಕೆಲವೊಂದಿಷ್ಟು ಸ್ಟೂಡೆಂಟಿಗೆ ಮಾರ್ಕ್ಸ್ ನೋಡಿ ಏನೈತಲ್ಲ ಸ್ಯಾಟಿಸ್ಫ್ಯಾಕ್ಷನು ಆಗಿರ್ತೈತಿ. ಇನ್ನೂ ಕೆಲವೊಂದಿಷ್ಟು ಸ್ಟೂಡೆಂಟ್ ಆಗಿರ್ಬೋದು ಪೇರೆಂಟ್ಸ್ಗೆ ಇನ್ನೂ ಮಾರ್ಕ್ಸನ್ನು ಜಾಸ್ತಿ ತಗೋಬೇಕಂತ ಇನ್ನೂ ಒಂದು ಸ್ವಲ್ಪ ಇದ್ರೊಳಗೆ ಇರ್ತಾರೋ. ನೆಕ್ಸ್ಟ್ ಮುಂದೆ ಏನಪ್ಪ ಅಂತಂದ್ರೆ ಮುಂದೆ ಬಹಳಷ್ಟು ಇಂಪಾರ್ಟೆಂಟು ಯಾವ ಫೀಲ್ಡಿಗೆ ಜಾಯ್ನ್ ಆಗ್ತಾನೆ, BAMS ಸಿಗ್ತೈತೋ MBBS ಸಿಗ್ತೈತೋ ಗೌರ್ಮೆಂಟ್ ಸೀಟ್ ಸಿಗ್ತೈತೋ ಅನ್ನೋದು ಏನೈತಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ಮತ್ತು ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಕೌನ್ಸ್ಲಿಂಗ್. ಆಲ್ರೆಡಿ ನೀವೆಲ್ಲ ನೋಡಿರ್ತಾರೆ KE-ದಿಂದ KCET ಕೌನ್ಸ್ಲಿಂಗು ಏನೈತಲ್ಲ ಸ್ಟಾರ್ಟ್ ಆಗೈತಿ. ಆಲ್ರೆಡಿ ಬಹಳಷ್ಟು ಸ್ಟೂಡೆಂಟ್ KCET ಕೌನ್ಸ್ಲಿಂಗ್ ಒಳಗೂ ಕೂಡ ಪಾರ್ಟಿಸಿಪೇಟು ಮಾಡಿರ್ತಾರೆ. ನೆಕ್ಸ್ಟ್ ನೀಟಿದೇನು ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗ್ತೈತಿ. ಫಸ್ಟ್ ಬರೋದನ್ನ ಕ್ವಶನ್ ಏನಂದ್ರೆ ಈ ವರ್ಷ ಎಷ್ಟೆಷ್ಟು ಕಟ್ ಆಫ್ ನಿಂದಿರ್ಬೋದು ಮತ್ತು ಯಾವ ಕೆಟಗರಿಗೆ ಎಷ್ಟು ಕಟ್ ಆಫ್ ನಿಂದಿರ್ತೈತಿ. ಕಟ್ ಆಫ್ದು ಒಂದು ಸ್ವಲ್ಪ ಏನೈತಲ್ಲ ಐಡಿಯಾ ಇತ್ತಂದ್ರೆ ನಮಗೆ ಯಾವ ಕಾಲೇಜ್ ಸಿಗ್ಬೋದು ಅನ್ನೋದು ಕೂಡ ಏನೈತಲ್ಲ ಒಂದು ಸ್ವಲ್ಪ ಐಡಿಯಾ ಬರ್ತೈತಿ. ನೆಕ್ಸ್ಟ್ ಏನಂದ್ರೆ ಈ ವಿಡಿಯೋ ಒಳಗೆ ನಾ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಿನ ಲಾಸ್ಟ್ ಇಯರ್ ಎಷ್ಟೆಷ್ಟು ಕಟ್ ಆಫ್ ಇತ್ತು ಮತ್ತು ಈ ವರ್ಷ ಎಷ್ಟು ಕಟ್ ಆಫ್ ಹೋಗ್ಬೋದು ಅನ್ನೋದನ್ನ ಏನೈತಲ್ಲ ಡಿಸ್ಕಷನ್ ಮಾಡೋಣ. ಸಪೋಸ್ ನಿಮಗೆ ಬೇರೆ ಯಾವುದರೇ ಕಾಲೇಜ್ ಬಗ್ಗೆ ಅದ್ರ ಕಟ್ ಆಫದ್ ಬೇಕಂದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಏನೈತಲ್ಲ ಡಿಸ್ಕಷನ್ ಮಾಡೋಣ. ಕಟ್ ಆಫ್ ತಿಳಿದುಕೊಳ್ಳೋದಕ್ಕಿಂತ ಏನು ಇಂಪಾರ್ಟೆಂಟ್ ಅಂದ್ರೆ ಈಗ ಬೇರೆ ಬೇರೆ ಕೆಟಗರಿಗೆ ಆಲ್ಮೋಸ್ಟ್ ಆಲ್ ಬೇರೆ ಬೇರೆ ಕಟ್ ಆಫ್ ಇರ್ತೈತಿ. ಈಗ ಜನರಲ್ ಮೆರಿಟಿಗೆ ಒಂದು ಕಟ್ ಆಫ್ ಇರ್ತೈತಿ ಮತ್ತು ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಿದ್ದು ಜನರಲ್ ಮೆರಿಟ್ ಕಟ್ ಆಫ್ ನೋಡ್ಬೇಕಂದ್ರೆ 15,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 544 ಮಾರ್ಕ್ಸಿಗೆ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಕನ್ನಡ ಮೀಡಿಯಮಲ್ಲಿ 34,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 517 ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಕೋಟಾದಲ್ಲಿ 25,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 528 ಮಾರ್ಕ್ಸಿಗೆ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಬಹಳಷ್ಟು ಏನೈತಲ್ಲ ವೇರಿಯೇಷನ್ ಆಗ್ತೈತಿ. ಜನರಲ್ ಮೆರಿಟ್ ಆಗಿರ್ಬೋದು, 2A ಕೆಟಗರಿ ಆಗಿರ್ಬೋದು, 3A ಕೆಟಗರಿ ಆಗಿರ್ಬೋದು, ಮತ್ತು SC ಮತ್ತು ST ಕೆಟಗರಿ ಮತ್ತು ಇನ್ನೂ ಕಲ್ಯಾಣ ಕರ್ನಾಟಕ ಕೋಟಾದಲ್ಲಿ ಬಹಳಷ್ಟು ಏನೈತಲ್ಲ ಕಟ್ ಆಫ್ ವೇರಿಯೇಷನ್ ಆಗ್ತೈತಿ. ಅದನ್ನ ಏನೈತಲ್ಲ ಕಂಪ್ಲೀಟಾಗಿ ಈ ವಿಡಿಯೋ ಒಳಗೆ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಏನಂದ್ರೆ ನೋಡ್ಬೋದು ಇಲ್ಲಿ ಕೊಟ್ಟಿರುವಂಥ ಎಲ್ಲ ಡಾಟಾ ಕೂಡ ನಿಮಗೂ ಕೂಡ ವೆಬ್ಸೈಟ್ ಒಳಗನ ಸಿಗ್ತೈತಿ. ಅಲ್ಲಿ ಏನೈತಲ್ಲ ಬಹಳಷ್ಟು ಏನೈತಲ್ಲ ಬಲ್ಕ್ ಆಗಿ ಸಿಗ್ತೈತಿ. ಅಂದ್ರೆ ಎಲ್ಲ ಕಾಲೇಜ್ದು ಮಿಕ್ಸ್ ಸಿಗ್ತಿರ್ತೈತಿ. ಅದಕ್ಕೋಸ್ಕರ ನಾವು ಇಲ್ಲಿ ಏನೈತಲ್ಲ ಸಪ್ರೇಟಾಗಿ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್ ಇದ್ದು ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಕಟ್ ಆಫ್ ನಿಂತಿತ್ತು ಅದನ್ನ ಏನೈತಲ್ಲ ಈ ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡೀನಿ. ಓಕೆ, ಇಲ್ಲಿ ನೋಡ್ಬೋದು ನೀವು 2025 ಕ್ವಶನ್ ಪೇಪರು ಬಹಳಷ್ಟು ಏನೈತಲ್ಲ ಟಫ್ ಇತ್ತು. ಮತ್ತು 2024 ನೋಡ್ಬೇಕಂದ್ರೆ ಕ್ವಶನ್ ಪೇಪರ್ ಏನೈತಲ್ಲ ಬಹಳಷ್ಟು ಏನೈತಲ್ಲ ಈಸಿ ಇತ್ತು. ಅವಾಗ ಏನೈತಲ್ಲ ಕಟ್ ಆಫ್ ಒಂದು ಸ್ವಲ್ಪ ಏನೈತಲ್ಲ ಜಾಸ್ತಿ ಆಗಿತ್ತು. ನೋಡ್ಬೋದು 2023 ಒಳಗೂ ಕೂಡ ಮಾಡ್ರೇಟ್ ಇತ್ತು. ಇಲ್ಲಿ ನೋಡ್ಬೋದು ನೀವು 500 ಮಾರ್ಕ್ಸಿಗೆ ಸುಮಾರು 52,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 2024 205,000 ಆಲ್ ಇಂಡಿಯಾ ರ್ಯಾಂಕಿಗೆ. ಮತ್ತು ಅದೇ ನೀವು 2023 ನೋಡಬೇಕಾದ್ರೆ 108,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿತ್ತು. ಮತ್ತು ನೋಡ್ಬೋದು ನೀವು ಎಲ್ಲಿ ಡಿಫ್ರೆನ್ಸ್ ಆಗ್ತೈತಿ. ಬಹಳಷ್ಟು ಜನರಿಗೆ ಏನೈತಲ್ಲ ಡೌಟ್ ಇರ್ತೈತಿ, ನಾ 400 ಅಬೋವ್ ಇದ್ರೆ ನನಗೆ ಸೀಟ್ ಸಿಗ್ತೈತಿ ಮತ್ತು ಅದೇ ಬಹಳಷ್ಟು ಜನ ಯೋಚನೆ ಮಾಡ್ತಿರ್ತಾರೋ. ಆದ್ರೆ ಮೇನ್ ಕಾಂಪಿಟೇಷನ್ ಸ್ಟಾರ್ಟ್ ಆಗೋದನ್ನ ಇಲ್ಲಿ 400ದಿಂದ 451 ಓಕೆ, ಇಲ್ಲಿ ನೋಡ್ಬೋದು ನೀವು 451 ಮಾರ್ಕ್ಸ್ಗೆ 121,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು. ಮತ್ತು ಇಲ್ಲಿ 500 ಮಾರ್ಕ್ಸ್ಗೆ 52,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಆಗಿತ್ತು. ಮತ್ತು 401 ಮಾರ್ಕ್ಸ್ಗೆ ಸುಮಾರು 2,09,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು. ನೋಡ್ಬೋದು ನೀವು ಇಲ್ಲಿ ಎಷ್ಟು ಡಿಫ್ರೆನ್ಸನ್ನು ಕಾಣ್ಬೋದು ಅಂದ್ರೆ 80,000 ಆಲ್ ಇಂಡಿಯಾ ಸ್ಟೂಡೆಂಟ್ಸನ್ನು ಕಾಣ್ಬೋದು. ಇಲ್ಲಿ ನೀವು
70,000 ಆಲ್ ಇಂಡಿಯಾ ರ್ಯಾಂಕ್ ಡಿಫ್ರೆನ್ಸನ್ನು ನೋಡ್ಬೋದು. ಮತ್ತು ನಮ್ಮ ಕರ್ನಾಟಕ ಸ್ಟೇಟ್ ಕೋಟಾ ಒಳಗೆ ಒಂದೊಂದು ಮಾರ್ಕ್ಸಿಗೆ ಅರೌಂಡ್ 200ದಿಂದ 300 ಸ್ಟೂಡೆಂಟ್ಸ್ ಅಂತೂ ಇದ್ದೇ ಇರ್ತಾರೆ. ಅದಕ್ಕೋಸ್ಕರನ ಯಾರೆಲ್ಲ ಸ್ಟೇಟ್ ಕೋಟಾ ಒಳಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಒಂದು ಸ್ವಲ್ಪ ಏನೈತಲ್ಲ ಕಟ್ ಆಫ್ ಕಡಿಮೆ ಇರ್ತೈತಿ. ನೆಕ್ಸ್ಟ್ ಏನಂದ್ರೆ ಕಟ್ ಆಫ್ ಬಗ್ಗೆ ಹೋಗುನು. ಫಸ್ಟಿಗೆ ಇದೇನೈತಲ್ಲ ಸೆಕೆಂಡ್ ರೌಂಡ್ದಾಗ ಇರ್ತೈತಿ. ಫಸ್ಟಿಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು 12 ಲ್ಯಾಕ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಸ್ಪೋರ್ಟ್ಸ್ ಕೋಟಾದಲ್ಲಿ 10 ಲ್ಯಾಕ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ್ ರಿಸರ್ವೇಷನ್ ಕೋಟಾದಲ್ಲಿ 60,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಓಕೆ, SC ಕ್ಯಾಟಗರಿಯಲ್ಲಿ 1 ಲ್ಯಾಕ್ ಆಲ್ ಇಂಡಿಯಾ ರ್ಯಾಂಕಿಗೆ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅಂದ್ರೆ 1 ಲ್ಯಾಕ್ ಅಂದ್ರೆ 465 ಮಾರ್ಕ್ಸಿಗೆ. ಮತ್ತು ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ SC ಕ್ಯಾಟಗರಿಯಲ್ಲಿ 1,09,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 459 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಕನ್ನಡ ಮೀಡಿಯಮಲ್ಲಿ 1,27,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 447 ಮಾರ್ಕ್ಸ್ಗೆ. ಮತ್ತು ರೂರಲ್ ಕೋಟಾದಲ್ಲಿ 447 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 1,58,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 429 ಮಾರ್ಕ್ಸ್ಗೆ. ನೋಡ್ಬೋದು ನೀವು ಇಲ್ಲಿ ರಿಸರ್ವೇಷನ್ ಇದ್ದವ್ರಿಗೆ ಮತ್ತು ಜನರಲ್ ಮೆರಿಟಿಗೆ ಎಷ್ಟು ಡಿಫ್ರೆನ್ಸ್ ಅಂದ್ರೆ ಅರೌಂಡ್ 60,000 ಆಲ್ ಇಂಡಿಯಾ ರ್ಯಾಂಕಿಂಗ್ ವೇರಿಯೇಷನ್ನ ಕಾಣ್ಬೋದು. ಈ ವರ್ಷ SC ಕ್ಯಾಟಗರಿಲಿ ಕ್ಯಾಟಗರಿ SC-A SC-B ಅಂತ ಡಿವೈಡ್ ಆಗ್ಯಾವು. ಒಂದು ಸ್ವಲ್ಪ ಕಟ್ ಆಫ್ ವೇರಿಯೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಯಾವುದಂದ್ರೆ ST ಕ್ಯಾಟಗರಿ ಮೀಮ್ಸ್ ಮಂಡ್ಯ ಕಾಲೇಜಿದು ಜನರಲ್ ಮೆರಿಟ್ದು 1,01,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 464 ಮಾರ್ಕ್ಸಿಗೆ. ಮತ್ತು ಹೈದರಾಬಾದ್ ಕರ್ನಾಟಕ 1,10,000 ಸುಮಾರು 458 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಕನ್ನಡ ಮೀಡಿಯಮಲ್ಲಿ 1,55,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 439 ಮಾರ್ಕ್ಸ್ಗೆ. ಮತ್ತು ರೂರಲ್ ಕೋಟಾದಲ್ಲಿ 1,28,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 448 ಮಾರ್ಕ್ಸ್. ಇನ್ನೊಂದು ಇಂಪಾರ್ಟೆಂಟ್ ವಿಷಯವನ್ನೇ ಹೇಳತ್ತಾನೆ, ಏನಂದ್ರೆ ಬಹಳಷ್ಟು ಜನ ನೀಟ್ ಕೌನ್ಸಿಲಿಂಗ್ ಒಳಗೆ ಬಹಳಷ್ಟು ಮಿಸ್ಟೇಕ್ ಮಾಡ್ತಾರೆ. ಮತ್ತು ನಿಮಗೇನಾರೆ ಪೇಡ್ ಕೌನ್ಸಿಲಿಂಗ್ ಬೇಕಂದ್ರೆ RX Med Vision ಅನ್ನೋದೇನೈತಲ್ಲ ಕನ್ಸಲ್ಟೆನ್ಸಿ ಅಂದ್ರೆ ನಿಮ್ಮ ಅಡ್ಮಿಷನ್ ಆಗೋವರೆಗೂ ಪೇಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಇರ್ತೈತಿ. ಇಲ್ಲಿ ನಾನು ಕೂಡ ಅದೇ ಕನ್ಸಲ್ಟೆನ್ಸಿ ಮುಖಾಂತರನ ಅಡ್ಮಿಷನ್ ತೊಗೊಂಡನಿ. ಆಲ್ಮೋಸ್ಟ್ ಆಲ್ 3-4 ಇಯರ್ಸ್ ಆಯಿತು. ಮತ್ತು ಅಲ್ಲಿ ಏನೈತಲ್ಲ ನಿಮಗೆ ಕರೆಕ್ಟಾಗಿರುವಂಥ ಗೈಡೆನ್ಸ್ ಸಿಗ್ತೈತಿ. 1-to-1 ಮಾತಾಡೋಕ್ಕೂ ಟೈಮು ಕೊಡ್ತಾರೋ. ಮತ್ತು ನಿಮಗೇನೈತಲ್ಲ ಕಂಪ್ಲೀಟ್ ಅಡ್ಮಿಷನ್ ಆಗೋವರೆಗೂ ಹೆಲ್ಪ್ ಮಾಡ್ತಾರೋ. ಅಲ್ಲಿ ನನ್ನ ಜೊತೆನೂ ವೀಕ್ಲಿ 1 ಟೈಮು ಅಥವಾ 2 ಟೈಮ್ ಗೂಗಲ್ ಮೀಟಲ್ಲಿ ಕೂಡ ನಿಮ್ಮ ಜೊತೆನೂ ಮಾತಾಡ್ಬೋದು. ಮತ್ತು ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಲಿಂಕ್ ಇರ್ತೈತಿ. ಮತ್ತು ಇಲ್ಲಿ ಕೊಟ್ಟಿರೋವಂಥ ನಂಬರಿಗೆ ಏನೈತಲ್ಲ ಕಾಂಟ್ಯಾಕ್ಟ್ ಮಾಡಿರಿ. ನಿಮಗೇನ ಡೌಟ್ ಇದ್ರೂ ಅಲ್ಲಿ ಕಂಪ್ಲೀಟಾಗಿ ಒಂದು ಮಾಹಿತಿ ಸಿಗ್ತೈತಿ. ನೆಕ್ಸ್ಟ್ ಏನಂದ್ರೆ ಓಕೆ, ಕ್ಯಾಟಗರಿ 1 27,000 ಆಲ್ ಇಂಡಿಯಾ ರ್ಯಾಂಕಿಗೆ ಲಾಸ್ಟ್ ಇಯರ್ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ನೋಡ್ಬೇಕಂದ್ರೆ ಎಷ್ಟು ಮಾರ್ಕ್ಸಿಗೆ 526 ಮಾರ್ಕ್ಸಿಗೆ. ಮತ್ತು ಹೈದರಾಬಾದ್ ಕರ್ನಾಟಕ 59,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 494 ಮಾರ್ಕ್ಸಿಗೆ. ನೆಕ್ಸ್ಟ್ ಯಾವುದಂದ್ರೆ 2A ಕ್ಯಾಟಗರಿ ಜನರಲ್ ಮೆರಿಟ್ 31,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 521 ಮಾರ್ಕ್ಸಿಗೆ. ಮತ್ತು ಕನ್ನಡ ಮೀಡಿಯಂ ಕೋಟಾದಲ್ಲಿ 40,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 511 ಮಾರ್ಕ್ಸಿಗೆ. ಮತ್ತು ಹೈದರಾಬಾದ್ ಕೋಟಾ ಕರ್ನಾಟಕದಲ್ಲಿ 58,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 459 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಕೋಟಾದಲ್ಲಿ 41,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಅಂದ್ರೆ ಸುಮಾರು 510 ಮಾರ್ಕ್ಸ್ಗೆ ಏನೈತಲ್ಲ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ 2B ಕ್ಯಾಟಗರಿಯಲ್ಲಿ 56,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 497 ಮಾರ್ಕ್ಸ್ಗೆ. ನೆಕ್ಸ್ಟ್ ಯಾವುದಂದ್ರೆ
3B ಕ್ಯಾಟಗರಿಯಲ್ಲಿ 24,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು ಲಾಸ್ಟ್ ಸುಮಾರು 429 ಮಾರ್ಕ್ಸ್ಗೆ. ಮತ್ತು ರೂರಲ್ ಕೋಟಾದಲ್ಲಿ 33,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 519 ಮಾರ್ಕ್ಸ್ಗೆ. ನೆಕ್ಸ್ಟ್ 3A ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ ಸುಮಾರು 21,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 534 ಮಾರ್ಕ್ಸ್ಗೆ. ಮತ್ತು ಕನ್ನಡ ಮೀಡಿಯಂ ಕೋಟಾದಲ್ಲಿ 66,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 489 ಮಾರ್ಕ್ಸ್ಗೆ. ನೋಡ್ಬೋದು ಇಲ್ಲಿ ಡಿಫ್ರೆನ್ಸನ್ನು ನೋಡ್ಬೋದು. ಕನ್ನಡ ಮೀಡಿಯಮ್ಮು ಮತ್ತು ಜನರಲ್ ಮೆರಿಟ್ 3 ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ಅರೌಂಡ್ 40,000 ಆಲ್ ಇಂಡಿಯಾ ರ್ಯಾಂಕ್ ಡಿಫ್ರೆನ್ಸನ್ನು ಕಾಣ್ಬೋದು. ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಜನರಲ್ ಮೆರಿಟ್ ಲಾಸ್ಟ್ ಇಯರ್ ಯಾವ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತಂದ್ರೆ 15,000 ಆಲ್ ಇಂಡಿಯಾ ರ್ಯಾಂಕಿಗೆ ಲಾಸ್ಟ್ ಇಯರ್ ಸುಮಾರು 544 ಮಾರ್ಕ್ಸಿಗೆ. ಮತ್ತು ಕನ್ನಡ ಮೀಡಿಯಮಲ್ಲಿ 34,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 517 ಮಾರ್ಕ್ಸಿಗೆ. ಮತ್ತು ರೂರಲ್ ಕೋಟಾದಲ್ಲಿ 25,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 528 ಮಾರ್ಕ್ಸ್ಗೆ. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 35,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 516 ಮಾರ್ಕ್ಸ್ಗೆ ಕೊನೆಯ ಸೀಟ್ ಏನೈತಿಲ್ಲ ಲಾಸ್ಟ್ ಇಯರ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ನಿಮಗೇನಾರೇ ಕೌನ್ಸ್ಲಿಂಗ್ ಗೈಡೆನ್ಸ್ ಬೇಕಂದ್ರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸ್ದಾಗೂ ಲಿಂಕ್ ಕೊಟ್ಟಿರ್ತಾನೆ, ಅದ್ರ ಮುಖಾಂತರನೂ ಕನೆಕ್ಟ್ ಆಗ್ಬೋದು. ಮತ್ತು ನಿಮಗೆ ಏನೋ ಡೌಟ್ ಇತ್ತಂದ್ರೂ ಕಂಪ್ಲೀಟಾಗಿ ಸಾಲ್ವ್ ಮಾಡ್ತಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಐತಿ ಕಾಂಟ್ಯಾಕ್ಟ್ ಮಾಡಿರಿ. ನಾನು ಕೂಡ ಅದೇ ಕನ್ಸಲ್ಟೆನ್ಸಿ ಮುಖಾಂತರನ ಅಡ್ಮಿಷನ್ ತೊಗೊಂಡಿದ್ನಿ. ಮತ್ತು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.